ಸೊ ಇವತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ನಾನು ಬಂದಿದ್ದೀನಿ. ಸೊ ಏನಂದ್ರೆ ಯಾರೆಲ್ಲ ಅಬ್ರಾಡ್ ಹೋಗ್ಬಿಟ್ಟು MS ಮಾಡ್ಬೇಕು ಅನ್ಕೊಂಡಿರೋರಿಗೆಲ್ಲ ಒಂದಿಷ್ಟು ಸಜೆಷನ್ ಅಥವಾ ಅಬ್ರಾಡ್ ಹೋಗಿರೋದ್ರಿಂದ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ನ ಕೇಳಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇವತ್ತು ನಾನು ಬಂದಿದ್ದೀನಿ. ಸೊ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇದ್ದಾರೆ ಇವತ್ತು ಶ್ರದ್ಧಾ ಅವರು. ಹಾಯ್ ಶ್ರದ್ಧಾ. ಹಾಯ್. ಸೊ ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ ಇವರು ನನ್ನ ಜೊತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು ರೇವಾ ಯೂನಿವರ್ಸಿಟಿನಲ್ಲಿ. ಸೊ ಶಿ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಇನ್ ದ ಬ್ಯಾಚ್ ಆಫ್ 2019 to 2023. ಸೊ ಇವರು ಬರೀ ಓದೋದ್ರಲ್ಲಿ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಇದ್ರು. ಸೊ ಇದೆಲ್ಲ ಬಗ್ಗೆ ಮಾತಾಡೋಣ. ಸೊ ಇವ್ರಿಗೆ ಅಬ್ರಾಡ್ ನಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ ಅಂಡ್ ಅವರಿಗಾದಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಗುಡ್ ಎಕ್ಸ್ಪೀರಿಯನ್ಸ್ ಸೊ ಎಲ್ಲಾನು ತಿಳ್ಕೊಂಡು ನಿಮ್ಗೆ ಒಂದಿಷ್ಟು ಸಜೆಷನ್ ಕೊಡಬೇಕು ಅಂತ ಬಂದಿದ್ದಾರೆ. ಆಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 12:35. ಸೊ ಇವ್ರ ಹತ್ರ ಇಂಟರ್ವ್ಯೂ ಮಾಡಬೇಕು ಅಂತ ಆಲ್ಮೋಸ್ಟ್ 1 ಮಂತ್ ಇಂದ ಕಷ್ಟಪಟ್ಟು ಈಗ ಇವತ್ತು ಅವ್ರ ಡೇಟ್ ಸಿಕ್ಕಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಲ್ ಸ್ಟಾರ್ಟ್. ಸೊ ಫಸ್ಟ್ ಥಿಂಗ್, ನೀವೀಗ ಏನ್ ಮಾಡ್ತಾ ಇರೋದು, ಸೊ ಎಲ್ಲಿರೋದು, ಸೊ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್. ನಾನು ಇವಾಗ ಜರ್ಮನಿಲಿ ಇದ್ದೀನಿ. ಜರ್ಮನಿಲಿ ನನ್ನ ಮಾಸ್ಟರ್ಸ್ ಇನ್ ಟ್ರಾಪಿಕಲ್ ಹೈಡ್ರೋಜಿಯಾಲಜಿ ಅಂಡ್ ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಓದ್ತಿರೋ ಯೂನಿವರ್ಸಿಟಿ ಬಂದ್ಬಿಟ್ಟು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಡಾಮ್ಸ್ಟಾಟ್. ಇಟ್ಸ್ ಅ ಪಬ್ಲಿಕ್ ಯೂನಿವರ್ಸಿಟಿ ಅಂಡ್ ಮೋಸ್ಟ್ಲಿ ನನ್ನ ಕೋರ್ಸ್ ಡ್ಯೂರೇಷನ್ ಇರೋದು ಇಟ್ಸ್ ಆಫ್ 2 years, ಬಟ್ ಇಟ್ ಇಸ್ ಆಲ್ವೇಸ್ ಎಕ್ಸ್ಟೆಂಡಬಲ್ ಇನ್ ಜರ್ಮನಿ. ಸೊ ಯಾ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಆಲ್ಮೋಸ್ಟ್ ಇಂಜಿನಿಯರಿಂಗ್ ಮುಗಿದ್ಮೇಲೆ 1 year ನೀವು RMC ಬೇಸ್ಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಸಡನ್ ಆಗಿ ನೀವು ಯಾಕೆ MS ಮಾಡಬೇಕು ಅಂತ ಹೋಗಿದ್ದು? ಸೊ ಇದೇನು ಸಡನ್ ಡಿಸಿಷನ್ ಇರಲಿಲ್ಲ. ನಾನು ಇಂಜಿನಿಯರಿಂಗ್ ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಇಂದಾನೆ ಐ ವಾಸ್ ಪ್ಲಾನಿಂಗ್ ಫಾರ್ ಡೂಯಿಂಗ್ ಮೈ ಮಾಸ್ಟರ್ಸ್ ಅಬ್ರಾಡ್ ಅಂಡ್ ಎಸ್ಪೆಷಲಿ ಜರ್ಮನಿ ಅಂತ ನನ್ನ ತಲೆಯಲ್ಲಿ ಇರ್ತಿತ್ತು. ಬಟ್ ನಾನು 1 year ಕೆಲಸ ಏನಕ್ಕೆ ಮಾಡಿದೆ ಅಂತಂದ್ರೆ ನನಗೆ ಯಾವ ಸಬ್ ಟಾಪಿಕ್ ಮೇಲೆ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ನಂಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಸೊ ಇವಾಗ ನಾನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡಾದ್ಮೇಲೆ ನಂಗೆ ರಿಯಲೈಸ್ ಆಯಿತು ದಟ್ ಓಕೆ, ನಾನು ಎನ್ವೈರನ್ಮೆಂಟಲಿ ಐ ಆಮ್ ಮಚ್ ಬೆಟರ್ ಅಂತ ನಂಗೆ ಅನಿಸ್ತು. ಅದಕ್ಕೆ ನಾನು ಮಾಸ್ಟರ್ಸ್ ಇನ್ ಎನ್ವೈರನ್ಮೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ಸೊ ವೈ ಜರ್ಮನಿನೇ ಏನಕ್ಕೆ ಹೋಗ್ಬೇಕಿತ್ತು ಅಂತ ನೀವು ಡಿಸೈಡ್ ಆಗಿದ್ರಿ? ಓಕೆ, ಮಾಸ್ಟರ್ಸ್ ಮಾಡಬೇಕು ಅಂತಂದ್ರೆ ನನಗೆ ಬಿಗ್ಗೆಸ್ಟ್ ಹರ್ಡಲ್ ಬಜೆಟ್ ಅಂತ ಅನಿಸ್ತಾ ಇತ್ತು. ಸೊ ನನಗೆ ಯಾವ ತರ ಕಂಟ್ರಿ ಬೇಕಿತ್ತು ಅಂದ್ರೆ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಇರೋ ತರ ಕಂಟ್ರಿ ಚೂಸ್ ಮಾಡಬೇಕು ಅನ್ನೋದು ನನ್ನ ಮೋಟಿವ್ ಇತ್ತು. ಅಂಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ, UK ಇಲ್ಲೆಲ್ಲ ನಮಗೆ ಅಟ್ಲೀಸ್ಟ್ 45 lakhs ಮಿನಿಮಮ್ ಬೇಕಾಗುತ್ತೆ ಮಾಸ್ಟರ್ಸ್ ಕೋರ್ಸ್ ಮುಗಿಸೋದಕ್ಕೆ. ಅಂಡ್ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿದಾಗ ಐ ಗಾಟ್ ಟು ನೋ ದಟ್ ಜರ್ಮನಿ ಇಸ್ ಕಂಪೇರಿಟಿವ್ಲಿ ಮಚ್ cheaper when it comes to education. Living standards again ಎಲ್ಲ ಕಂಟ್ರೀಸ್ ಸೇಮ್ ಇದೆ, ಬಟ್ ಎಜುಕೇಶನ್ ಮೇಲೆ ನಾವು ಸ್ಪೆಂಡ್ ಮಾಡಬೇಕಾಗಿರೋ ಮನಿ ಜರ್ಮನಿ ಲೀಸ್ಟ್ ಇತ್ತು. ಸೊ ಅದಕ್ಕೆ ನಾನು ಜರ್ಮನಿ ಚೂಸ್ ಮಾಡ್ಕೊಂಡೆ. ಸೊ ನೀವು ಮಾಡ್ತಾ ಇರೋದು ಈಗ ಗೌರ್ಮೆಂಟ್ ಸೀಟಾ? ಐ ಮೀನ್ ಜರ್ಮನಿನಲ್ಲಿ ಗೌರ್ಮೆಂಟ್ ಸೀಟಾ ಮಾಡ್ತಾ ಇರೋದು? ಹೌದು, ಆಕ್ಚುಲಿ ಜರ್ಮನಿಲಿ 2 ಟೈಪ್ ಆಫ್ ಯೂನಿವರ್ಸಿಟೀಸ್ ನಮಗೆ ಸಿಗುತ್ತೆ, ಪಬ್ಲಿಕ್ ಯೂನಿವರ್ಸಿಟಿ ಅಂಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಯೂನಿವರ್ಸಿಟೀಸ್ ಅಲ್ಲಿ ಟ್ಯೂಷನ್ ಫೀ ವಿಲ್ ಬಿ ಆಲ್ಮೋಸ್ಟ್ 0 ಅಂತ ಹೇಳ್ತಾರೆ, ಬಟ್ ಒಂದು ಸೆಮಿಸ್ಟರ್ ಫೀ ಅಂತ ಒಂದಿರುತ್ತೆ ಅಂಡ್ ಇಟ್ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ಎನಿ ಅದರ್ ಯೂನಿವರ್ಸಿಟಿ. ಬಟ್ ಅದೇ ನಾವು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋದ್ರೆ ಅಗೇನ್ ಡಿಫರೆನ್ಸ್ ಇರಲ್ಲ, ಪೇ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಗೊತ್ತಿರೋದು ಪಬ್ಲಿಕ್ ಯೂನಿವರ್ಸಿಟಿಲಿ, ಅದರಿಂದ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಇದೆ. ಸೊ ನೀವು MS ಮಾಡಕ್ಕೆ ಯಾವ ಎಕ್ಸಾಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಅಂಡ್ ಯಾವೆಲ್ಲ ಎಕ್ಸಾಮ್ಸ್ ಇದೆ ನಾವು MS ಮಾಡಕ್ಕೆ ಹೋಗ್ಬೇಕು ಅಂದ್ರೆ? ನಾನ್ ಬರ್ದಿರೋದು ಒಂದೇ ಎಕ್ಸಾಮ್ ಅಂಡ್ ದಟ್ ವಾಸ್ IELTS. ಅಂಡ್ ಈ ಎಕ್ಸಾಮ್ ಎಲ್ಲ ಯಾವುದೇ ಕಂಟ್ರಿಗೆ ಹೋದ್ರೂ IELTS ಬರೆಯೋದು ಕಂಪಲ್ಸರಿ ಬಿಕಾಸ್ ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಎಕ್ಸಾಮ್. ಸೊ ಅಂಡ್ ಇನ್ನೊಂದು GRE ಎಕ್ಸಾಮ್ ಅಂತಾನೂ ಇರುತ್ತೆ, ಬಟ್ ಬಿಕಾಸ್ ನನ್ನ ಯೂನಿವರ್ಸಿಟಿಗೆ ಇಟ್ ವಾಸ್ ನಾಟ್ ನೆಸೆಸರಿ. ಬಟ್ US ಅಲ್ಲಿ ನೀವು ಓದ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ GRE ಇಂಪಾರ್ಟೆಂಟ್ ಇರುತ್ತೆ. ಸೊ ಅಂತವ್ರಿಗೆ GRE ಎಕ್ಸಾಮ್ ಬರೀಬಹುದು, ಬಟ್ ನಾನು ಬರೀ IELTS ಒಂದೇ ಬರ್ದಿದ್ದು. IELTS ಅಂಡ್ TOEFL ಮೋಸ್ಟ್ಲಿ ಎಲ್ಲ ಕಡೆ ಎಕ್ಸೆಪ್ಟ್ ಆಗುತ್ತೆ ಅಂಡ್ Duolingo ಐ ಆಮ್ ನಾಟ್ ಶೋರ್ ಇಫ್ ಎಲ್ಲ ಕಡೆ ಎಕ್ಸೆಪ್ಟ್ ಆಗುತ್ತೋ ಇಲ್ವೋ ಅಂತ. ಓಕೆ, ನಿಮ್ಮ ಪ್ರಿಪರೇಷನ್ ಅಂತ ಬಂದ್ರೆ ಈ ಎಕ್ಸಾಮ್ಗೆ ಸೊ ಹೌ ಮೆನಿ ಮಂತ್ಸ್, ಹೌ ಮೆನಿ ಡೇಸ್, ಇಯರ್ಸ್? ಟು ಬಿ ಆನೆಸ್ಟ್, ನಾನು ಪ್ರಿಪೇರ್ ಆಗಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಬಿಕಾಸ್ ಐ ವಾಸ್ ವರ್ಕಿಂಗ್ ಆಸ್ ವೆಲ್. ಸೊ ನನಗೆ ಕೆಲಸ ಮತ್ತೆ ಪ್ರಿಪೇರ್ ಆಗೋದು ಎರಡು ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಮ್ಯಾಕ್ಸಿಮಮ್ ಅಂದ್ರೆ 1 week ಟೈಮ್ ತಗೊಂಡಿರ್ತೀನಿ ಪ್ರಿಪೇರ್ ಆಗಕ್ಕೆ. ನೀವೇನಾದ್ರೂ ಕೋಚಿಂಗ್ ಸೆಂಟರ್ಗೆ ಹೋಗಿದ್ರಾ ಫಾರ್ ದ ಪ್ರಿಪರೇಷನ್? ಇಲ್ಲ, ನಾನು ಯಾವ ಕೋಚಿಂಗ್ ಸೆಂಟರ್ ಹೋಗಿಲ್ಲ. ಯೂಟ್ಯೂಬ್ ಅಲ್ಲಿ ಸಿಗೋ ವಿಡಿಯೋಸ್ ನೋಡ್ಕೊಂಡೆ ನಾನು ಪ್ರಿಪೇರ್ ಆಗಿದ್ದೆ. ಸೊ 1 ವಾರ. ಸೊ ಫಸ್ಟ್ ಥಿಂಗ್, ಯಾರೆಲ್ಲ ಹೇಳ್ತಾರಲ್ಲ ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಟ್ಟೆ ನಾವು ಎಕ್ಸಾಮ್ ಬರೀಬೇಕು ಅಂತ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೋಚಿಂಗ್ ಹೋಗ್ಬಿಟ್ಟೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋದು ಇಸ್ ಅ ಮೆತ್ ಬಿಕಾಸ್ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಫ್ರೀ ಟ್ಯುಟೋರಿಯಲ್ಸ್ ಅವೈಲೇಬಲ್ ಇರುತ್ತೆ. ಅಂಡ್ ನಮಗೆ IELTS ಅವ್ರ ಕಡೆಯಿಂದಾನೇ ಒಂದು ಬುಕ್ಸ್ ಕೊಟ್ಟಿರ್ತಾರೆ, ಮತ್ತೆ ಮಾಕ್ ಟೆಸ್ಟ್ ಎಲ್ಲ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಮಾಕ್ ಟೆಸ್ಟ್ ತಗೊಂಡು ಯೂಟ್ಯೂಬ್ ಅಲ್ಲೂ ವೇರಿಯಸ್ ವೆಬ್ಸೈಟ್ಸ್ ಅವೈಲೇಬಲ್ ಇರುತ್ತೆ, ಗೂಗಲ್ ಅಲ್ಲೂ ವೇರಿಯಸ್ ವೆಬ್ಸೈಟ್ಸ್ ಅವೈಲೇಬಲ್ ಇರುತ್ತೆ. ಅಲ್ಲಿ ಮತ್ತೆ ಮಾಕ್ ಟೆಸ್ಟ್ ಕೊಟ್ಕೊಂಡು ಹೋದ್ರೆ ಇಟ್ ವಿಲ್ ಇಂಪ್ರೂವ್. ಓಕೆ, ಗುಡ್. ಸೊ ನೀವು IELTS ಎಕ್ಸಾಮ್ ಅಪ್ಲೈ ಮಾಡಬೇಕು ಅಂದ್ರೆ ಲೈಕ್ ಯಾವಾಗ ಓಪನಿಂಗ್ ಇರುತ್ತೆ ಅಂಡ್ ವಾಟ್ಸ್ ದ ಫೀಸ್? ಓಪನಿಂಗ್ ಅಂತ ಏನಿರಲ್ಲ, ಯು ಕ್ಯಾನ್ ಟೇಕ್ ಇಟ್ ಎನಿ ಟೈಮ್. ಎವ್ರಿ ಮಂತ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿರ್ತಾರೆ. ಸೊ ನಿಮ್ಗೆ ಯಾವ ಡೇಟ್ ಬೇಕು ಅಂತಾನು ಚೂಸ್ ಮಾಡೋ ಅಪರ್ಚುನಿಟಿ ನಿಮ್ಗೆ ಇರುತ್ತೆ. ಸೊ ಅದೆಲ್ಲ ನಿಮ್ ಪ್ರಿಪರೇಷನ್ ಮೇಲೆ ನೀವು ಚೂಸ್ ಮಾಡ್ಕೊಬಹುದು ಯಾವಾಗ ಬರೀಬೇಕು ಅಂತ. ಅಂಡ್ ಫೀಸ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಬರೀಬೇಕಾದ್ರೆ ಇಟ್ ವಾಸ್ ಆಲ್ಮೋಸ್ಟ್ 16,000 to 17,000 ಅಂತ ನಂಗೆ ನೆನಪಿರೋ ಪ್ರಕಾರ. 2 years ಬ್ಯಾಕ್ ಇಟ್ ವಾಸ್ ಆಲ್ಮೋಸ್ಟ್ 16,000 to 17,000 ಅಂತ ಅನ್ಸುತ್ತೆ. ಓಕೆ, ಸೊ ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದ ಸ್ಕಾಲರ್ಶಿಪ್. ಸೊ ಯಾವ್ಯಾವ ಕಂಟ್ರಿನಲ್ಲಿ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ ಅಂಡ್ ಸೊ ಎಲ್ಲೆಲ್ಲ 0 ಫೀಸ್ ಅಲ್ಲಿ ನಾವು ಸ್ಟಡೀಸ್ ಮಾಡಬಹುದು? ಸೊ ಇದ್ರ ಬಗ್ಗೆ ನಿಮ್ಮ ಐಡಿಯಾಸ್? ಬೇರೆ ಕಂಟ್ರೀಸ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅಬೌಟ್ ಸ್ಕಾಲರ್ಶಿಪ್ಸ್. ಅಂಡ್ ಆಕ್ಚುಲಿ
ಬೇರೆ ಕಂಟ್ರಿಲೆಲ್ಲ ನನಗೆ ಸ್ಕಾಲರ್‌ಶಿಪ್ಸ್ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಜರ್ಮನಿಲಿ DART.de ಅಂತ ಒಂದು ವೆಬ್ಸೈಟ್ ಇರುತ್ತೆ. ನೀವು ಕೋರ್ಸ್ ಬಗ್ಗೆ ಹುಡುಕ್ಬೇಕಾದ್ರೆ, ಕಾಲೇಜ್ ಬಗ್ಗೆ ಹುಡುಕ್ಬೇಕಾದ್ರೂ ಈ ವೆಬ್ಸೈಟೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ದಿಸ್ ಇಸ್ ಅ ಜರ್ಮನ್ ಗವರ್ನಮೆಂಟ್ ವೆರಿಫೈಡ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಬೌಟ್ ದ ಕೋರ್ಸ್ ಅಂಡ್ ದ ಯೂನಿವರ್ಸಿಟಿ ಅಂಡ್ ಎವ್ರಿಥಿಂಗ್. ಪ್ಲಸ್ ಈ ವೆಬ್ಸೈಟ್ ಲೈಕ್ ಇವರೇ ಸ್ಕಾಲರ್‌ಶಿಪ್ಸು ಕೊಡ್ತಿರ್ತಾರೆ. ಲೈಕ್ ಡಾರ್ಟ್ ಸ್ಕಾಲರ್‌ಶಿಪ್ಸ್ ಅಂತ ಇರುತ್ತೆ. ಅದ್ರದ್ದು ಡೆಡ್‌ಲೈನ್ಸ್ ಎಲ್ಲ ಅವಾಗ ಚೆಕ್ ಮಾಡ್ತಾ ಇರಬೇಕು. ಅಂಡ್ ನನಗೂ ಆಕ್ಚುಲಿ ಗೊತ್ತಾಗಿದ್ದು ಡೆಡ್‌ಲೈನ್ ಮೀರ್ ಹೋದ್ಮೇಲೆ. ಸೊ ಐ ಕುಡಂಟ್ ಅಪ್ಲೈ ಫಾರ್ ಇಟ್ ಆಸ್ ವೆಲ್. ಕರ್ನಾಟಕ ಗವರ್ಮೆಂಟ್ ಒಂದು ಸ್ಕಾಲರ್‌ಶಿಪ್ ಕೊಡ್ತಾರೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಸ್ಟಿಲ್ ಅವೈಲೇಬಲ್. ಪ್ರಬುದ್ಧ ಓವರ್ಸೀಸ್ ಎಜುಕೇಶನ್ ಅಂತ ಒಂದು ಸ್ಕಾಲರ್‌ಶಿಪ್ ಇದೆ. ಇಲ್ಲಿ ನಮ್ ಸೆಲೆಕ್ಟ್ ಆಗಿರೋ ಕಾಲೇಜ್ ಸಪೋಸ್ ವರ್ಲ್ಡ್ QS ರ್ಯಾಂಕಿಂಗ್ 300 ಒಳಗಡೆ ಇದ್ರೆ ದಿಲ್ ಗಿವ್ ಅಸ್ ಸ್ಕಾಲರ್‌ಶಿಪ್. ಬೀಟ್ 100% ಕೊಡ್ತಾರೆ, 50%, 25% ಈ ತರ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಸ್ಕಾಲರ್‌ಶಿಪ್ ಕೊಡ್ತಾರೆ. ಅಂಡ್ ನಾನು ಈ ಸ್ಕಾಲರ್‌ಶಿಪ್‌ಗೆ ಅಪ್ಲೈ ಮಾಡಿದ್ದೆ. ಸೊ ನನಗೆ 50% ಸ್ಕಾಲರ್‌ಶಿಪ್ ಸಿಕ್ತು ಅವ್ರ ಕಡೆಯಿಂದ. ಯಾ ಅಂಡ್ ಝೀರೋ ಫೀಸ್ ಅನ್ನೋದು ಒಂದು ಕ್ವೆಶನ್ ಎಲ್ಲರೂ ಕೇಳ್ತಾರೆ. ಲೈಕ್ ಜರ್ಮನಿಲಿ ಝೀರೋ ಫೀಸ್ ಅಂತೆ. ಬಟ್ ಝೀರೋ ಅಂದ್ರೆ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಝೀರೋ. ಲೈಕ್ ಪಬ್ಲಿಕ್ ಯೂನಿವರ್ಸಿಟೀಸ್ ಅಲ್ಲಿ ನಾನು ಹೇಳಿರೋ ಪ್ರಕಾರ ಒಂದು ಸೆಮಿಸ್ಟರ್ ಫೀಸ್ ಇರುತ್ತೆ. ಲೈಕ್ ಫಾರ್ ನಮ್ಮ ಯೂನಿವರ್ಸಿಟಿ ಎಸ್ಪೆಷಲಿ ಇಟ್ ಇಸ್ ಅರೌಂಡ್ 380 euros ಫೀ ಇರುತ್ತೆ, ವಿಚ್ ಕಮ್ಸ್ ಟು ಅಪ್ರಾಕ್ಸಿಮೇಟ್ಲಿ 38,000 to 40,000 ಪರ್ ಸೆಮಿಸ್ಟರ್. ಅಂಡ್ ನಾವು ಇಂಡಿಯಾಲ್ ಓದಿದ್ರು ಆಲ್ಮೋಸ್ಟ್ ಇಷ್ಟೇ ನಮ್ಗೆ ಸ್ಪೆಂಡ್ ಆಗುತ್ತೆ. ಸೊ ಇಟ್ಸ್ ಕನ್ಸಿಡರ್ಡ್ ಆಲ್ಮೋಸ್ಟ್ ಫ್ರೀ, ಬಟ್ ಇಟ್ಸ್ ನಾಟ್ ಟೋಟಲಿ ಫ್ರೀ. ಓಕೆ.